ಅಕ್ಟೋಬರ್ 31ರಿಂದ ನವೆಂಬರ್ 2ರವರೆಗೆ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಗ್ರಾಮೀಣ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ. ಡಾಕ್ಟರ್ ಮೋಹನ್ ಪಾಟೀಲ್ ಮಾಹಿತಿ. ಕರ್ನಾಟಕ ರಾಜ್ಯ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘ, ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಮತ್ತು ದಾಂಡೇಲಿಯ ಪಾಟೀಲ್ ನರ್ಸಿಂಗ್ ಹೋಮ್ ಸಹಯೋಗದಲ್ಲಿ ಅಕ್ಟೋಬರ್ 31ರಿಂದ ನವೆಂಬರ್ 2ರವರೆಗೆ ದಾಂಡೇಲಿ, ಹಳಿಯಾಳ ಮತ್ತು ಜೊಯ್ಡಾ ತಾಲೂಕಿನ ಬಡ ಹಾಗೂ ಅರ್ಹ ರೋಗಿಗಳಿಗೆ ಗ್ರಾಮೀಣ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ದಾಂಡೇಲಿಯ ಪಾಟೀಲ್ ನರ್ಸಿಂಗ್ ಹೋಮ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಬಿರದ ರೂವಾರಿ ಹಾಗೂ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಅವರು ಇಂದು ಸೋಮವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಈ ಶಸ್ತ್ರಚಿಕಿತ್ಸಾ ಶಿಬಿರವು ಸಂಪೂರ್ಣವಾಗಿ ಉಚಿತವಾಗಿದ್ದು ಇದು 3ನೇ ಶಿಬಿರವಾಗಿದೆ. ಈ ಶಿಬಿರದಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದ ಖ್ಯಾತ ವೈದ್ಯರು ಭಾಗವಹಿಸುತ್ತಿದ್ದಾರೆ. ಡಾಕ್ಟರ್ ಸುನಿಲ್ ಸುಭಾಷ್ ಜೋಶಿ ಮತ್ತು ಡಾಕ್ಟರ್ ಶಿಲ್ಪಾ ಹುಚ್ಚಣ್ಣನವರ್ ಶಿಬಿರದ ಸಂಯೋಜಕರಾಗಿರುವ ಈ ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಜಗೋಪಾಲ್ ಶೆಣೈಕೆ, ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಸರ್ವೇಶ್ ರಾಜೆ ಉರ್ಸ್ ಎಎಸ್, ಖಜಾಂಚಿ ಡಾಕ್ಟರ್ ಗುರು ಬಸವನಗೌಡ ವೈ, ಸಂಘದ ಮುಂದಿನ ಅಧ್ಯಕ್ಷರಾದ ಡಾಕ್ಟರ್ ನಾಜ್ ಜಹಾನ್ ಶೇಖ್, ಎಎಸ್ಐ ಸಮಾಜ ಕಲ್ಯಾಣ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಸಿದ್ದೇಶ್ ಜಿ ಹಾಗೂ ಈ ಶಿಬಿರದ ರೂವಾರಿ ಮತ್ತು ಪಾಟೀಲ್ ಆಸ್ಪತ್ರೆಯ ಪ್ರವರ್ತಕರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಭಾಗವಹಿಸಿ ಸೂಕ್ತ ಸಲಹೆಯೊಂದಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ನಡೆಸಿಕೊಡಲಿದ್ದಾರೆ. ಈ 3 ದಿನಗಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಪಿತ್ತಕೋಶದ ಕಲ್ಲುಗಳಿಗೆ ಲ್ಯಾಪರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ, ಥೈರಾಯ್ಡ್ ಗುಂಡುಗಳಿಗೆ ಥೈರಾಯ್ಡ್ ಶಸ್ತ್ರಚಿಕಿತ್ಸೆ, ಇಂಗುಯಿನಲ್ ಹರ್ನಿಯಾ, ಮೂಲವ್ಯಾಧಿ, ಬಿರುಕು, ಪಿಸ್ಟುಲಾ ಇನ್ ಆನೋ, ಮಕ್ಕಳ ಹರ್ನಿಯಾ ಮತ್ತು ಹೈಡ್ರೋಸೆಲ್ ವಾರಿಕೋಸ್ ಶಿರೆಗಳು, ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆ, ಸ್ತನಗುಂಡು, ಪ್ಯಾರೋಟಿಡ್ ಗ್ರಂಥಿಯ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ. ಈ ಶಿಬಿರಕ್ಕೆ ಅರ್ಹ ರೋಗಿಗಳ ಆರೋಗ್ಯ ಪರಿಶೀಲನೆಯನ್ನು ನಡೆಸಿ ಮತ್ತು ಮೌಲ್ಯಮಾಪನವನ್ನು ನಡೆಸಿ ಈ ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಬೇಕಾಗಿರುವುದರಿಂದ ಇಂದು ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮೌಲ್ಯಮಾಪನ ಮತ್ತು ಸಲಹೆಯನ್ನು ನೀಡಲಾಗುತ್ತಿದ್ದು, ಉಚಿತ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗವಹಿಸುವ ರೋಗಿಗಳು ಇಂದು ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಾಟೀಲ್ ಆಸ್ಪತ್ರೆಗೆ ಬಂದು ಮೌಲ್ಯಮಾಪನ ಮತ್ತು ಸಲಹೆಯನ್ನು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಮೋಹನ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಶಿಬಿರದಲ್ಲಿ ಅರ್ಹ ಬಡವರು ಭಾಗವಹಿಸಿ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಕರೆ ನೀಡಿದ್ದಾರೆ. ಈ ತಿಂಗಳು 31 ಹಾಗೆ ನವೆಂಬರ್ 1-2 ತಾರೀಕಿಗೆ ಫ್ರೀ ಸರ್ಜಿಕಲ್ ಕ್ಯಾಂಪ್ ಪಾಟೀಲ್ ನರ್ಸಿಂಗ್ ಹೋಮ್ನಲ್ಲಿ ಆಯೋಜಿಸಲಾಗಿದೆ. ಈ ಕ್ಯಾಂಪ್ನಲ್ಲಿ ಫ್ರೀ ಸರ್ಜರಿ ಬಡವರಿಗೆ ಮತ್ತು ಅತಿ ಯಾರಿಗೆ ಜರೂರತ್ತಿದೆ ಅವರಿಗೆ ಮಾಡಲಾಗಬಹುದು. ಇದರಲ್ಲಿ ಯಾವ ಸರ್ಜರಿ ಮಾಡ್ತಾರೆ ಅಂದ್ರೆ ಪಿತ್ತ ಚೀಲಿನಲ್ಲಿ ಹಳ್ಳಕ್ಕೆ ಲ್ಯಾಪ್ರೋಸ್ಕೋಪಿ ಕೊಲೆಸಿಸ್ಟೆಕ್ಟಮಿ, ಥೈರಾಯ್ಡ್ ಗಂಟು ಅಂದ್ರೆ ಕುತ್ತಿಗೆ ಎದರ ಬಾರಿಗೆ ಗಂಟಿರುತ್ತೆ ಅದು, ದೆನ್ ಪ್ಯಾರೋಟಿಡ್ ಕಿವಿ ಎದುರುಗಡೆ ಲಾಲಾರಸ ಗ್ರಂಥಿನಲ್ಲಿ ಗಂಟಿದ್ರೆ, ಹರ್ನಿಯಾ, ಅಪೆಂಡಿಕ್ಸ್, ಪೈಲ್ಸ್, ಫಿಶುಲಾ, ಮಲೆನಲ್ಲಿ ಗಂಟು, ಆಮೇಲೆ ತಡ್ಡ ಬಾವು, ತಡ್ಡ ನೀರು, ಇಂಥ ಮತ್ತು ಯಾವುದರ ಇತರ ಜನರಲ್ ಸರ್ಜರಿ ಆಪರೇಷನ್ಸ್ ಮಾಡಲಾಗಬಹುದು. ಈ ಕ್ಯಾಂಪ್ ನಮ್ಮ ಕರ್ನಾಟಕ ರಾಜ್ಯದ ಸರ್ಜನ್ಸ್ ಅಸೋಸಿಯೇಷನ್, ಕರ್ನಾಟಕ ಸ್ಟೇಟ್ ಸರ್ಜನ್ಸ್ ಅಸೋಸಿಯೇಷನ್ ಹಾಗೂ ಹುಬ್ಳಿ ಧಾರವಾಡ ಸರ್ಜನ್ಸ್ ಅಸೋಸಿಯೇಷನ್ ಹಾಗೆ ಪಾಟೀಲ್ ನರ್ಸಿಂಗ್ ಹೋಮ್ ದಾಂಡೇಲಿದಿಂದ ಆಯೋಜಿತ ಮಾಡಲಾಗಿದೆ. ಸೊ ಈ ಕ್ಯಾಂಪ್ ಇದು ನಮ್ಮ ಹಾಸ್ಪಿಟಲ್ನಲ್ಲಿ 3ನೇ ಕ್ಯಾಂಪು. ಸೊ ನಾ ಎಲ್ಲರಿಗೆ ವಿನಂತಿ ಮಾಡುತ್ತೇನೆ, ಈ ಕ್ಯಾಂಪಿಗೆ ನೀವು ಬಂದು ಸಹಭಾಗಿ ಅದರ ಲಾಭವನ್ನು ತಗೋಬೇಕು ಅಂತ ಹೇಳ್ತೇನೆ. ಈ ಕ್ಯಾಂಪಿಗೆ
ಪೇಷಂಟಿಗೆ ಚೆಕ್ ಮಾಡಿ ಅವ್ರಿಗೆ ಫಿಟ್ನೆಸ್ಸು ಮತ್ತು ತಯಾರಿ ಮಾಡಲಿಕ್ಕೆ ಪೇಷಂಟ್ ನನಗೆ ಬಂದು ಕನ್ಸಲ್ಟೇಷನ್ ಮಾಡಬೇಕು. ಕನ್ಸಲ್ಟೇಷನ್ ಟೈಮಿಂಗ್ ಸೋಮವಾರದಿಂದ ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಮಟ್ಟ ಫ್ರೀ ಚೆಕಪ್ ಮಾಡಲಾಗಬಹುದು. ನಂಬರ್ ಏನು ಬರೆಯೋದಿರುತ್ತಿಲ್ಲ. ಮತ್ತು ಈ ಸೋಮವಾರದಿಂದ 25 ತಾರೀಕು ಮಟ್ಟ ನಾವು ಎಲ್ಲ ಪೇಷಂಟ್ ಸಿಲೆಕ್ಟ್ ಮಾಡಿ ಅವರಿಗೆ ಅರೇಂಜ್ ಮಾಡುತ್ತೇವೆ ಕ್ಯಾಂಪ್ ಸಲುವಾಗ. ಮ್ಯಾಕ್ಸಿಮಮ್ 15ರಿಂದ 20 ಆಪರೇಷನ್ ಮಾಡಲಾಗುವುದು. ಹಾಗೆ ಫಾಲೋ ಅಪ್ಪು ಅವರಿಗೆ 1-2-3 ಸರಿ ಫಾಲೋ ಅಪ್ನು ಫ್ರೀ ಇರುತ್ತದೆ.